ಪಾಂಡ್ಯ ಗಿಲ್ ನಡುವೆ ಜಗಳ, ಮುನಿಸಿಗೆ ಮುಲಾಮು ಹಚ್ಚಿದ ಗಿಲ್, ಪೋಸ್ಟ್ ಮಾಡಿ ವಿವಾದಕ್ಕೆ ತೆರೆ ಎಳೆದ ಗುಜರಾತ್ ಕ್ಯಾಪ್ಟನ್. ಹೌದು, ಎಲಿಮಿನೇಟರ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡ್ಯ ನಡುವೆ ಕೈಕುಲುಕುವುದರಿಂದ ಜಗಳದ ವದಂತಿ ಹಬ್ಬಿತ್ತು. ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಒಬ್ಬರಿಗೊಬ್ಬರು ಜಗಳ ಆಡಿದವರಂತೆ ತಮ್ಮ ನಡೆ ತೋರಿಸಿದ್ದರು. ಈ ಒಂದು ಸುದ್ದಿ ವ್ಯಾಪಕವಾಗಿ ಹಬ್ಬಿತ್ತು. ಇವರಿಬ್ಬರ ನಡೆ ಕಂಡ ಹಲವು ಕ್ರಿಕೆಟಿಗರು ಬೇಸರವನ್ನ ವ್ಯಕ್ತಪಡಿಸಿದ್ದರು. ಇನ್ನು ಕ್ರಿಕೆಟ್ ಫ್ಯಾನ್ಸ್ ಅಂತೂ ಇಬ್ಬರಿಗೂ ಹಿಗ್ಗಾಮುಗ್ಗಾ ಜಾಡಿಸಿದ್ದರು. ಹೀಗೆ ಒಂದು ಕಿಚ್ಚು ವ್ಯಾಪಕವಾಗಿ ಹಬ್ಬಲು ಶುರುವಾದ ತಕ್ಷಣ ಎಚ್ಚೆತ್ತುಕೊಂಡ ಗುಜರಾತ್ ಕ್ಯಾಪ್ಟನ್ ಗಿಲ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಾರ್ದಿಕ್ ಜೊತೆಗಿನ ಫೋಟೋ ಹಂಚಿಕೊಂಡು ಈ ವದಂತಿಗೆ ತೆರೆ ಎಳೆದಿದ್ದಾರೆ. ಇಬ್ಬರ ನಡುವೆ ಯಾವುದೇ ಮುನಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಂದ್ಯ ನಡೆಯುವ ವೇಳೆ ಟೀಂ ಇಂಡಿಯಾ ಆಟಗಾರರೇ ಪರಸ್ಪರ ಜಗಳ ಮಾಡಿಕೊಂಡಿರುವ ಘಟನೆಗಳನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ. ಈ ಬಾರಿಯ ಐಪಿಎಲ್ನಲ್ಲೂ ಕೂಡ ಇದೇ ರೀತಿಯ ಸಾಕಷ್ಟು ಘಟನೆಗಳು ನಡೆದಿವೆ. ಈ ರೀತಿಯ ಘಟನೆ ಗುಜರಾತ್ ಟೈಟನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ನಡೆದಿತ್ತು. ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಈ ಸುದ್ದಿಯ ಪ್ರಕಾರ ಗುಜರಾತ್ ಟೈಟನ್ಸ್ ನಾಯಕ ಶುಭ್ಮನ್ ಗಿಲ್ ಮತ್ತು ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ನಡುವಿನ ಸ್ನೇಹದಲ್ಲಿ ಬಿರುಕು ಉಂಟಾಗಿದೆ ಎಂದು ಹೇಳಲಾಗುತ್ತಿತ್ತು. ಆದರೆ ಹಬ್ಬಿರುವ ವದಂತಿಗೆ ಸ್ವತಃ ಶುಭ್ಮನ್ ಗಿಲ್ ಅವರೇ ಮೌನ ಮುರಿದಿದ್ದಾರೆ. ವಾಸ್ತವವಾಗಿ ಎಲಿಮಿನೇಟರ್ ಪಂದ್ಯದಲ್ಲಿ ಪಂದ್ಯ ಪ್ರಾರಂಭವಾಗುವ ಮೊದಲು ಟಾಸ್ ನಡೆದಾಗ ಶುಭ್ಮನ್ ಗಿಲ್ ನಾಣ್ಯವನ್ನ ಚುಮ್ಮಿಸಿದರು ಮತ್ತು ಹಾರ್ದಿಕ್ ಪಾಂಡ್ಯ ಟಾಸ್ ಅನ್ನ ಗೆದ್ದರು. ಟಾಸ್ ನಡೆದಾಗಲೆಲ್ಲ ಇಬ್ಬರು ನಾಯಕರು ಕೈಕುಲುಕಿ ನಂತರ ತಮ್ಮ ನಿರ್ಧಾರಗಳನ್ನ ಪ್ರಕಟಿಸುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಟಾಸ್ ಸೋತ ನಂತರ ಗಿಲ್ ಮತ್ತು ಹಾರ್ದಿಕ್ ಕೈಕುಲುಕದೆ ಹೊರಟು ಹೋದರು. ಇದು ಕ್ಯಾಮೆರಾದಲ್ಲಿ ರೆಕಾರ್ಡ್ ಕೂಡ ಆಗಿತ್ತು. ಇದರ ವಿಡಿಯೋ ಎಕ್ಸ್ ನಿಂದ ಇನ್ಸ್ಟಾಗ್ರಾಂನವರೆಗೆ ಎಲ್ಲ ಕಡೆ ವೈರಲ್ ಆಗಿತ್ತು. ಈ ವಿಡಿಯೋವನ್ನ ನೋಡಿದವರು ಇಬ್ಬರ ನಡುವೆ ಸ್ನೇಹದ ಬಿರುಕು ಮೂಡಿದೆ ಎಂದು ಹೇಳಲಾರಂಭಿಸಿದರು. ಆದರೆ ಇದೀಗ ಈ ವದಂತಿಗೆ ತೆರೆ ಎಳೆದಿರುವ ಗಿಲ್ ಸಾಮಾನ್ಯವಾಗಿ ಕ್ರಿಕೆಟಿಗರು ಸಾಮಾಜಿಕ ಜಾಲತಾಣಗಳ ವದಂತಿಗೆ ಪ್ರತಿಕ್ರಿಯಿಸುವುದರಿಂದ ದೂರವಿರುತ್ತಾರೆ. ಆದರೆ ಇಬ್ಬರ ನಡುವೆ ಬಿರುಕು ಮೂಡಿದೆ ಎಂಬ ವದಂತಿ ಸಾಕಷ್ಟು ವೇಗ ಪಡೆದುಕೊಂಡಿದ್ದನ್ನು ಗಮನಿಸಿದ ಶುಭ್ಮನ್ ಗಿಲ್ ಪಂದ್ಯಾವಳಿಯಿಂದ ತಂಡ ಹೊರನಡೆದ ನೋವಿನಲ್ಲೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ವದಂತಿಗೆ ತೆರೆ ಎಳೆದಿದ್ದಾರೆ. ಗಿಲ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾರ್ದಿಕ್ ಜೊತೆಗಿನ 2 ಫೋಟೋಗಳನ್ನು ಪೋಸ್ಟ್ ಮಾಡಿ ಜಸ್ಟ್ ಲವ್ ಬಿಟ್ರೆ ಬೇರೇನೂ ಇಲ್ಲ, ಇಂಟರ್ನೆಟ್ನಲ್ಲಿ ನೋಡುವ ಎಲ್ಲವನ್ನು ನಂಬಬೇಡಿ ಎಂದು ಬರೆದಿದ್ದಾರೆ. ಅಲ್ಲದೆ ಗಿಲ್ ಹಾರ್ದಿಕ್ ಪಾಂಡ್ಯ ಅವರನ್ನು ಸಹ ಆ ಒಂದು ಪೋಸ್ಟ್ ಅಲ್ಲಿ ಟ್ಯಾಗ್ ಮಾಡಿದ್ದಾರೆ. ಇತ್ತ ಹಾರ್ದಿಕ್ ಪಾಂಡ್ಯಕ್ಕೆ ಕೂಡ ಗಿಲ್ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಗಿಲ್ ಹಾರ್ದಿಕ್ ಸ್ನೇಹದ ಬಗ್ಗೆ ಮಾತನಾಡುವುದಾದರೆ ಹಾರ್ದಿಕ್ ಮತ್ತು ಗಿಲ್ ಟೀಂ ಇಂಡಿಯಾದಲ್ಲಿ ಒಟ್ಟಿಗೆ ಆಡುವುದಲ್ಲದೆ ಮೈದಾನದ ಹೊರಗಡೆಯೂ ಕೂಡ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಸೀಸನ್ ನಲ್ಲಿ ಹಾರ್ದಿಕ್ ಮುಂಬೈ ಇಂಡಿಯನ್ಸ್ಗೆ ಮರಳುವ ಮೊದಲು ಅವರು ಗುಜರಾತ್ ಟೈಟನ್ಸ್ ತಂಡದ ನಾಯಕರಾಗಿದ್ದರು. ಅಲ್ಲಿ ಅವರ ಹೊಸ ನಾಯಕತ್ವದಲ್ಲಿ ಶುಭ್ಮನ್ ಗಿಲ್ ಈ ಹೊಸ ತಂಡದ ಮೊದಲ 2 ಸೀಸನ್ ನಲ್ಲಿ ಪ್ರಮುಖವಾಗಿ ಭಾಗವಹಿಸಿದರು. ಹಾರ್ದಿಕ್ ನಾಯಕತ್ವದಲ್ಲಿ ಗಿಲ್ 2 ಸೀಸನ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದರು. ಅಲ್ಲದೆ ಒಮ್ಮೆ ಪ್ರಶಸ್ತಿ ಗೆದ್ದಿದ್ದಲ್ಲದೆ ತಂಡವನ್ನ 2ನೇ ಬಾರಿ ಫೈನಲ್ಗೆ ಕೊಂಡೊಯ್ದರು. ಹಾರ್ದಿಕ್ ಮುಂಬೈಗೆ ಹೋದ ನಂತರ ಗಿಲ್ ಅವರನ್ನ ಗುಜರಾತ್ ತಂಡದ ನಾಯಕರನ್ನಾಗಿ ಮಾಡಲಾಗಿದೆ. ಹೀಗೆ ಇವರಿಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಎನ್ನುವಂತಹ ಸುದ್ದಿ ಎದ್ದಿರುವಾಗಲೇ ಗಿಲ್ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನೀವು ಕೂಡ ಇವರ ವಿಡಿಯೋ ನೋಡಿದರೆ ನಿಮಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ.